ಅರುಣಾಂ ಕರುಣಾತರಂಗಿತಾಕ್ಷಿ ಧೃತಪಾಶಾಂಕುಶ ಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನಿ. ಕಣ್ಣು ಮುಚ್ಚಿದ ಒಡನೆಯೇ ಆತ್ಮಸ್ವರೂಪಿಣಿಯಾಗಿ, ಕಣ್ಣು ತೆರೆದ ಒಡನೆಯೇ ಪ್ರಪಂಚ ಸ್ವರೂಪಿಣಿಯಾಗಿ, ಒಳಗೂ ಹೊರಗೂ ಸಮರಸವಾಗಿ ಕೂಡಿರುವಂಥ ಆ ದಿವ್ಯ ಮಾತೆಗೆ, ಆ ಬ್ರಹ್ಮಾಂಡ ಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಏನು ಜಗನ್ಮಾತೆ ಪ್ರೇರಣೆ ಕೊಡ್ತಾಳೋ ಆ ವಿಷಯಗಳನ್ನು ಇಂದು ಈ ಸಂಚಿಕೆಯಲ್ಲಿ ಹಂಚಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತೀನಿ. ದಿವ್ಯಾತ್ಮ ಸ್ವರೂಪಗಳಾದಂಥ ತಮಗೆಲ್ಲರಿಗೂ ವಂದಿಸುತ್ತಾ ಈ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಪಂಚತನ್ಮಾತ್ರ ಸಹಾಯಕ ಈ ಒಂದು ನಾಮವನ್ನು ಪ್ರಸ್ತಾಪ ಮಾಡಿದ್ದೆ. ಅದರಲ್ಲಿ ಪಂಚತನ್ಮಾತ್ರ ಸ್ವರೂಪಗಳಿಂದ ಕೂಡಿರುವಂಥ 5 ಹೂವುಗಳನ್ನು ಜಗನ್ಮಾತೆ ಬಲಗೈಯಲ್ಲಿ ಹಿಡಿದಿದ್ದಾಳೆ. ಆ ಪಂಚತನ್ಮಾತ್ರಗಳು ಎಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5 ಮೂಲಭೂತ ಅಂಶಗಳಾದಂತಹ ಆಕಾಶ, ಗಾಳಿ, ಬೆಂಕಿ, ನೀರು ಮತ್ತು ಭೂಮಿಗಳ ಸೂಕ್ಷ್ಮ ಮಾರ್ಪಾಡುಗಳೇ ಈ ಪಂಚತನ್ಮಾತ್ರಗಳು. ಈ ಪಂಚತನ್ಮಾತ್ರಗಳು ಈ ಒಂದು ವಿಷಯಗಳನ್ನು ಎಷ್ಟು ಸೂಕ್ಷ್ಮವಾಗಿದೆ ಅಂತಂದರೆ, ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ ನಿಜಕ್ಕೂ ಒಂದು ಅದ್ಭುತವಾದಂಥ ಚಮತ್ಕಾರಗಳು ಈ ಒಂದು ಸಹಸ್ರನಾಮದಲ್ಲಿ, ಈ ನಾಮಗಳಲ್ಲಿ ಇದೆ. ಅದಕ್ಕೆ ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ, ಲಲಿತಾ ಸಹಸ್ರನಾಮ ಅಂತಂದರೆ ಯೋಗ, ಕುಂಡಲಿನಿ ಶಕ್ತಿ, ಯಂತ್ರ, ಮಂತ್ರ, ತಂತ್ರ, ಉಪನಿಷತ್ತುಗಳು, ವೇದಾಂತಗಳು, ಬ್ರಹ್ಮಸೂತ್ರಗಳು, ನಂತರ ಪುರಾಣಗಳು ಇವೆಲ್ಲವೂ ಸೇರಿ ಅಡಕವಾಗಿರುವಂತಹ ಒಂದು ದಿವ್ಯ ಪ್ರಸಾದ ಇದು ಜಗನ್ಮಾತೆಯ ಒಂದು ಈ ನಾಮಗಳು. ಇದನ್ನೇನಾದರೂ ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಹಾವು ಪೊರೆಯಿಂದ ಆಚೆ ಬರುವಂತೆ ಈ ಶರೀರದಿಂದ ಆತ್ಮನು ಹೊರಗೆ ಬರ್ತಾನೆ. ಹಾಗೆ ಆತ್ಮನು ಅದು ಮಂಗಳಮಯ ಸ್ವರೂಪನು. ಆತ್ಮ ಅನಂತ ಸ್ವರೂಪ, ಆನಂದ ಸ್ವರೂಪ, ಚೈತನ್ಯ ಸ್ವರೂಪ. ಅದು ಹೇಗಿದೆ ಅಂತಂದರೆ, ಇದನ್ನು ಕಠೋಪನಿಷತ್ತು ಎಷ್ಟೊಂದು ಅದ್ಭುತವಾಗಿ ವಿವರಿಸಿದೆ ಅಂತಂದರೆ, ಇದೊಂದು ರಥಕ್ಕೆ ಹೋಲಿಸಿದೆ. ಒಂದು ರಥ ಅಂತಂದರೆ ಏನು ಅಂತಂದರೆ ಶರೀರ. ಈ ರಥಕ್ಕೆ 5 ಕುದುರೆಗಳನ್ನು ಕಟ್ಟಿದ್ದಾರೆ. 5 ಕುದುರೆಗಳು ಯಾವುದು ಅಂತಂದರೆ ಪಂಚೇಂದ್ರಿಯಗಳು. ಆನಂತರ ಅದಕ್ಕೆ ಲಗಾಮ್ ಅಂತಿರುತ್ತೆ. ಎಲ್ಲ ಕುದುರೆಗಳಿಗೂ ಒಂದು ಲಗಾಮ್ ಅಂತಿರುತ್ತೆ. ಆ ಲಗಾಮ್ ಏನು ಅಂತಂದರೆ ಮನಸ್ಸು. ಅದನ್ನು ನಡೆಸುವವನೊಬ್ಬ ಇರ್ತಾನೆ, ಸಾರಥಿ. ಅದು ಯಾರು ಅಂತಂದ್ರೆ ಬುದ್ಧಿ. ಈ ರಥದಲ್ಲಿ ಒಳಗಡೆ ಆ ಹೃದಯದಲ್ಲಿ, ಹೃದಯ ಕಮಲದಲ್ಲಿ ಆತ್ಮ ಸ್ವರೂಪನಿದ್ದಾನೆ, ಅಥವಾ ಅದಕ್ಕೆ ಜಗನ್ಮಾತಾ ಸ್ವರೂಪ ಅಂತ ಭಾವಿಸ್ಬೋದ್ಬೇಕಾರೆ. ಆ ಆತ್ಮ ಸ್ವರೂಪನನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಈ ಪಂಚೇಂದ್ರಿಯಗಳು ತನ್ನ ರುಚಿಗೋಸ್ಕರ, ಸ್ಪರ್ಶಕ್ಕೋಸ್ಕರ ಅನೇಕ ಮಾರ್ಗಗಳಲ್ಲಿ ಓಡ್ತಾ ಬಿದ್ದಿದ್ದಾವೆ. ಮನಸ್ಸು ಅಷ್ಟೇ, ಅದು ಸರಿಯಾದ ಲಗಾಮನ್ನು ಹಾಕದೆ ಅದು ಇಷ್ಟ ಬಂದಂಗೆ ಅದು ಮುಂದಕ್ಕೆ ಹೋಗ್ತಾ ಇದೆ. ಆ ಬುದ್ಧಿ ಆ ಪ್ರಜ್ಞೆಯಿಂದ ಕೆಳಗೆ ಬಿದ್ದಿದ್ದಾನೆ. ಯಾವುದೇ ಒಂದು ನಮ್ಮ ನಿಯಂತ್ರಣದಲ್ಲಿಲ್ಲ. ಅದು ಯದ್ವಾತದ್ವ ಓಡ್ತಾ ಇದೆ. ಯಾವುದೋ ಒಂದು ತಿನ್ನಬೇಕು ಅನ್ನೋ ಒಂದು ಆಸಕ್ತಿ ಉಂಟಾಗುತ್ತೆ. ಆ ಆಸಕ್ತಿಗೋಸ್ಕರ ಓಡ್ತಾ ಇರುತ್ತೆ, ತಿಂತಾ ಇರುತ್ತೆ. ಜೀರ್ಣಿಸ್ಕೊಳಕ್ಕೆ ಆಗದೆ ಇರೋಷ್ಟು ತಿನ್ನುತ್ತೆ, ಆಮೇಲೆ ಒದ್ದಾಡುತ್ತೆ. ಯಾವುದೋ ಒಂದು ಸುವಾಸನೆ ಇಷ್ಟ ಆಗುತ್ತೆ ಅದಕ್ಕೆ, ಅದನ್ನೇ ಹೋಗಿ ಇಷ್ಟಪಡ್ತಾ ಇರುತ್ತೆ, ಅದರಿಂದ ಓಡ್ತಾ ಇರುತ್ತೆ. ಯಾವುದೋ ಒಂದು ದೃಶ್ಯಗಳನ್ನು ಅದು ಬಯಸುತ್ತೆ, ಆ ದೃಶ್ಯಗಳಿಂದ ಓಡ್ತಾ ಇರುತ್ತೆ. ಕೇಳುವಂಥದ್ದು ಯಾವ ವಿಷಯಗಳನ್ನು ಕೇಳ್ತಾ ಇದ್ದೀನಿ ನಾನು, ಯಾವ ವಿಷಯಗಳನ್ನು ನೋಡ್ತಾ ಇದ್ದೀನಿ, ಯಾವ ಸುವಾಸನೆಯಿಂದ ಸುಖ ಪಡ್ತಾ ಇದ್ದೀನಿ. ಹೀಗೆ ರಾಮಕೃಷ್ಣ ಪರಮಹಂಸರು ಒಂದು ಸಣ್ಣ ಕತೆ ಹೇಳ್ತಾರೆ. ಒಂದು ಹೆಂಗಸು ಮೀನುಗಳನ್ನು ಹಿಡಿದು ಬುಟ್ಟಿಯಲ್ಲಿ ಇಟ್ಕೊಂಡು ಅದರ ಸುತ್ತಮುತ್ತಲೂ ಇರೋವಂಥ ಹಳ್ಳಿಗಳಲ್ಲೆಲ್ಲ ಮಾರ್ಕೊಂಡು ಜೀವನ ನಡೆಸ್ತಾ ಇತ್ತು ಆ ಒಂದು ಹೆಂಗಸು. ಒಮ್ಮೆ ಆ ಮೀನುಗಳನ್ನೆಲ್ಲ ಪಕ್ಕದ ಊರುಗಳಲ್ಲೆಲ್ಲ ಮಾರ್ಬಿಟ್ಟು ನಂತರ ಬರುವಾಗ ಕತ್ತಲಾಗ್ಬಿಡುತ್ತೆ. ಆ ಒಂದು ಹಳ್ಳಿಗೆ ಹೋಗ್ಬೇಕು ಅಂದರೆ ತುಂಬ ದೂರ ಇರುತ್ತೆ. ಮಧ್ಯದಲ್ಲಿ ಯಾವುದೋ ಒಂದು ಮನೆ ಸಿಗುತ್ತೆ. ಆ ಮನೆ ಯಜಮಾನನನ್ನ
ಆ ಹೆಂಗಸ ಕೇಳ್ಕೊಂತಾಳೆ, ಯಜಮಾನ್ರೆ ಇವತ್ತೊಂದು ದಿವಸ ನನಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಾನು ಬೆಳಗ್ಗೆ ಎದ್ದು ಹೋಗ್ತೀನಿ, ನನಗೆ ಕತ್ತಲು ಹೋಗೋಕ್ಕಾಗಲ್ಲ ನಮ್ಮೂರಿಗೆ ಅಂತೇಳ್ಬಿಟ್ಟು ಕೇಳ್ಕೊತಾಳೆ. ಅದಕ್ಕೆ ಆ ಒಂದು ಮನೆ ಯಜಮಾನ ಅದಕ್ಕೊಂದು ಜಾಗವನ್ನು ತೋರಿಸಿ ಅಲ್ಲಿ ಮಲ್ಕೊಳಮ್ಮ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾನೆ. ಎಷ್ಟೊತ್ತಾದ್ರೂ ನಿದ್ದೆ ಬರೋದಿಲ್ಲ. ಯಾಕೆ ಅಂತಂತಂದ್ರೆ ಅಲ್ಲಿ ಹೋಗಿ ಮೀನುಗಳನ್ನೆಲ್ಲ ಮಾರ್ಬಿಟ್ಟು ಆ ಬುಟ್ಟಿ ತಂದಿಟ್ಕೊಂಡಿರ್ತಾಳಲ್ಲ, ಆ ಬುಟ್ಟಿನ ತಗೊಂಡ್ ಬಂದು ಹತ್ರ ಇಟ್ಕೊಂಡು ಅದಕ್ಕೊಂದ್ ಸ್ವಲ್ಪ ನೀರ್ ಚಿಮುಕಿಸ್ತಾಳೆ. ನೀರ್ ಚಿಮುಕಿಸಿದ್ಮೇಲೆ ಆ ಒಂದು ಮೀನಿನ ವಾಸನೆ ಬರುತ್ತೆ. ಅದಕ್ಕೆ ಆ ಮೀನಿನ ವಾಸನೆ ಬಂದ್ಮೇಲೆ ಅದಕ್ಕೆ ನಿದ್ರೆ ಬರುತ್ತೆ. ಅಂದ್ರೆ ಯಾವ್ದೋ ಒಂದು ಸುಖಕ್ಕೆ ಅದು ಅಡಿಕ್ಟ್ ಆಗಿರುತ್ತೆ, ಅದನ್ನೇ ಮತ್ತೆ ಮತ್ತೆ ಬಯಸುತ್ತೆ. ನನ್ನ ಸ್ನೇಹಿತರು ಒಬ್ರು ಇದ್ರು, ಬನ್ರಿ ಊಟ ಮಾಡ್ಕೊಂಡ್ ಬರೋಣ ಹೋಟ್ಲಲ್ಲಿ ಅಂತಂದ್ರೆ, ಏನ್ ತಿಂತೀರಾ? ಅನ್ನ ಸಾಂಬಾರ್ ಅಷ್ಟೇ, ಇನ್ನೇನ್ ತಿನ್ನಕ್ಕಾಗುತ್ತೆ ಅಂತಂದು. ಆಯ್ತು, ನನಗೆ ಅನ್ನ ಸಾಂಬಾರ್ ಸೇರೋದಿಲ್ಲ. ಯಾಕೆ ಅಂತಂದ್ರೆ ಅವರ ಮನೆಯಲ್ಲಿ ಪ್ರತಿ ದಿವಸ ನಾನ್ ವೆಜ್. ಆ ನಾನ್ ವೆಜ್ ಇಲ್ಲದೆ ಅವ್ರಿಗೆ ಹೊಟ್ಟೆಗೆ ಏನೂ ಸೇರೋದಿಲ್ಲ. ಇವತ್ತೊಂದು ದಿವಸ ತಿನ್ರಿ ಅಂತಂದ್ರೆ ಬೇಡ, ಅದನ್ನ ನನಗೆ ವಾಂತಿ ಬರುತ್ತೆ. ಅದು ಅಷ್ಟು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಆ ಒಂದು ನಾನ್ ವೆಜ್ ಅನ್ನು ತಗೊಂಡ್ರೆ ಅವ್ರಿಗೆ ಸುಖ ಸಿಗುವಂಥದ್ದು, ತೃಪ್ತಿ ಆಗುವಂಥದ್ದು. ಪ್ರತಿಯೊಂದಕ್ಕೂ ಅಡಿಕ್ಟ್ ಆಗಿರುತ್ತೆ. ಯಾವುದೋ ಒಂದು ಮಾದಕ ಪದಾರ್ಥಗಳಿಗೆ ಅಡಿಕ್ಟ್ ಆಗಿರುತ್ತೆ. ಯಾವುದೋ ಒಂದು ವಿಷಯಗಳು, ಇಂಥ ವಿಷಯಗಳು ಕೇಳಿದ್ರೇನೆ ಖುಷಿ ಪಡುವಂಥದ್ದು. ಉತ್ತಮವಾದಂಥ ವಿಚಾರಗಳನ್ನು ಕೇಳೋದಕ್ಕೆ ಕೆಲವೊಮ್ಮೆ ಅದಕ್ಕೆ ಇಷ್ಟ ಆಗದೆ ಇರ್ಬೋದು, ನಿದ್ದೆ ಬರುತ್ತೆ. ಯಾವುದೋ ಒಂದು ದೃಶ್ಯಗಳನ್ನು ನೋಡುವಂಥದ್ದು ಅಷ್ಟೇ. ಚಾಂದೋಗ್ಯ ಉಪನಿಷತ್ತು ಏನು ಹೇಳುತ್ತೆ? ಆಹಾರ ಶುದ್ಧೋ ಸತ್ವಶುದ್ಧಿ, ಸತ್ವಶುದ್ಧೋ ಧ್ರುವ ಸ್ಮೃತಿ, ಸ್ಮೃತಿರ್ಲಾಭೋ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ ಅಂತೇಳ್ಬಿಟ್ಟು ಹೇಳುತ್ತೆ. ಆಹಾರ ಶುದ್ಧವಾದರೆ ಸತ್ವ ಶುದ್ಧಿ ಆಗುತ್ತೆ. ಸತ್ವ ಅಂತಂದ್ರೆ ಏನು? ನಮ್ಮೊಳಗಡೆ ಇರೋ ಒಂದು ಸಾತ್ವಿಕತೆ. ಸತ್ವ ಶುದ್ಧ ಆದ್ರೆ ಏನಾಗುತ್ತೆ? ಧ್ರುವ ಸ್ಮೃತಿ. ಸ್ಮೃತಿರ್ಲಾಭೋ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ. ಯಾವುದು ಸ್ಮೃತಿ ಅಂತಂದ್ರೆ ನೆನಪಿನ ಶಕ್ತಿ ಸ್ಮೃತಿ ಅಲ್ಲ, ನನ್ನ ನಿಜ ಸ್ವರೂಪವನ್ನ ಅರಿತುಕೊಳ್ಳುವುದೇ ಅದರಲ್ಲಿ ನಿರಂತರವಾಗಿರುವಂಥದ್ದೇ, ಆ ಸ್ಮೃತಿಯಲ್ಲಿ ಇರುವಂಥದ್ದೇ ನಿಜವಾದ ಒಂದು ಜ್ಞಾನ, ತಿಳುವಳಿಕೆ. ಆ ಒಂದು ನಿಜ ಸ್ವರೂಪದಲ್ಲಿ, ಆ ಮೌನದಲ್ಲಿ, ಆಳದಲ್ಲಿ ಹೋದಾಗ ನಮ್ಮ ಆತ್ಮ ಸ್ವರೂಪ, ನಮ್ಮ ಹೃದಯ ಕಮಲಗಳಲ್ಲಿರುವಂಥ ಆತ್ಮ ಬೆಳಕಿನ ಸ್ವರೂಪ, ಆ ದಿವ್ಯ ಸ್ವರೂಪ ನಮಗೆ ಗೋಚರಿಸುತ್ತೆ. ಆ ಮೌನದ ಆಳಕ್ಕೆ ಹೋದಾಗ, ಅದು ನಿರಂತರವಾಗಿದ್ದಾಗ ನಾನು ಎಲ್ಲ ಬಂಧನಗಳಿಂದ ಮುಕ್ತನಾಗಿರ್ತೇನೆ, ಎಲ್ಲ ಸಮಸ್ಯೆಗಳಿಂದ ಮುಕ್ತನಾಗಿರ್ತೇನೆ, ಎಲ್ಲ ಜಂಜಾಟಗಳಿಂದ ದೂರವಾಗಿರ್ತೇನೆ. ಸಂಸಾರ ತಾಪತ್ರಯಗಳು ನನಗೆ ಬಾಧಿಸುವುದಿಲ್ಲ. ಈ ಶರೀರ ಎಷ್ಟು ದಿವಸ ಇರುತ್ತೆ? ಇದು ನಿರಂತರವಾಗಿ ಬದಲಾಗ್ತಾ ಇರೋವಂಥದ್ದು. ಈ ಇಂದ್ರಿಯಗಳು ನಿರಂತರವಾಗಿ ಬದಲಾಗ್ತಾ ಇರೋವಂಥದ್ದು. ಅದಕ್ಕೆ ಈ ಕಠೋಪನಿಷತ್ತು ಎಷ್ಟು ಅದ್ಭುತವಾಗಿ ವಿವರಿಸಿದೆ. ಈ ಶರೀರ ಒಂದು ರಥ, ಅದಕ್ಕೆ ಪಂಚೇಂದ್ರಿಯಗಳು ಕುದುರೆಗಳಿದ್ದಾಗೆ, ಮನಸ್ಸು ಲಗಾಮಿದ್ದಾಗೆ, ಬುದ್ಧಿ ಸಾರಥಿ ಇದ್ದಾಗೆ, ನಮ್ಮೊಳಗಡೆ ಅಂತರಾತ್ಮದಲ್ಲಿ, ಅಂತರ್ಗುಹೆಯಲ್ಲಿ, ಹೃದಯ ಗುಹೆಯಲ್ಲಿ ಆತ್ಮನಿದ್ದಾನೆ. ಅದನ್ನು ನಾವು ಮರ್ತಿದ್ದೇವೆ. ಅದು ಸನಾತನ, ಅದು ಅತ್ಯಂತ ಪುರಾತನವಾದದ್ದು. ಅದಕ್ಕೆ ವಯಸ್ಸನ್ನುವಂಥದ್ದಿಲ್ಲ. ಯಾವುದೆಲ್ಲವೂ ಹೊರಗಡೆಯಿಂದ ಒಳಗೆ ಬರುತ್ತೋ ಅದೆಲ್ಲವೂ ಆಹಾರವೇ. 80% ಈ ಕಣ್ಣುಗಳಿಂದ ಆಹಾರವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ನಾನು ಬಾಯಿಂದ ಮಾತ್ರ ಆಹಾರವನ್ನು ತಗೊಳ್ತಾ ಇದ್ದೀನಿ ಅಂತೇಳ್ಬಿಟ್ಟು ಅನ್ಕೊತೇನೆ. ಒಳಗಡೆ, ಮನಸ್ಸಿನ ಒಳಗಡೆ ತಗೊಳ್ತಾ ಇರುವಂಥದ್ದು ಏನು ನೋಡಿ. ಕಣ್ಣುಗಳಿಂದ 80% ಆಹಾರವನ್ನು ಸ್ವೀಕಾರ ಮಾಡುತ್ತೆ. ಕಿವಿ, ಮೂಗು, ಮಿಕ್ಕ ಇಂದ್ರಿಯಗಳೆಲ್ಲ ಒಂದು 20% ಆಹಾರವನ್ನು ಸ್ವೀಕಾರ ಮಾಡುತ್ತೆ. ಯಾವ ಆಹಾರವನ್ನು ತಗೊಂಡಿದ್ದೀನೋ ಅದರಂತೆ ನಾನು ಮುಂದಿನ ಜೀವನವನ್ನು ಪಡಿತೇನೆ. ಯಾವ ಸಂಸ್ಕಾರಗಳನ್ನು ನಾನು ತಗೊಳ್ತೀನೋ ಅದೇ ಸಂಸ್ಕಾರಗಳು ನನಗೆ ರೂಢಿ ಆಗ್ತವೆ. ಯಾವುದು ನೋಡಬೇಕು, ಯಾವುದನ್ನು ಕೇಳಬೇಕು, ಯಾವುದನ್ನು ಸೇವಿಸಬೇಕು, ಈ ಒಂದು ಪಂಚೇಂದ್ರಿಯಗಳ ಮೇಲೆ ಲಗಾಮ್ ಅನ್ನುವಂಥದ್ದು ಗಟ್ಟಿಯಾಗಿದ್ದು, ಬುದ್ಧಿ ಅನ್ನೋವನು ಸ್ಥಿಮಿತದಲ್ಲಿದ್ದು, ಆ ಒಂದು ರಥವನ್ನು ನಡೆಸಿದಾಗ ಈ ಒಂದು ಜೀವನ ಅದ್ಭುತವಾದ ಯಾತ್ರೆ ಆಗುತ್ತೆ. ಇಲ್ಲ ಅಂದರೆ ಇದೊಂದು ನರಕ, ಇದೊಂದು ಅವ್ಯವಸ್ಥೆಗಳಿಂದ ಕೂಡಿರುವಂಥ ಜೀವನ ಆಗುತ್ತೆ. ಅವನಲ್ಲಿ ತೃಪ್ತಿ ಇರಲ್ಲ, ಆನಂದ ಇರಲ್ಲ, ಖುಷಿ ಇರಲ್ಲ, ಏನೂ ಇರಲ್ಲ. ಇಂಥ ಒಂದು ದಿವ್ಯತೆಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಈ ಜಗನ್ಮಾತೆ ಈ ಒಂದು ಸಹಸ್ರನಾಮಗಳಲ್ಲಿ ಎಷ್ಟೊಂದು ಅದ್ಭುತವಾದಂಥ ವಿಚಾರಗಳಿದ್ದಾವೆ. ಇದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಆ ಆತ್ಮನು ನಮಗೇನಾದರೂ ಅದರ ದರ್ಶನ ಆಯಿತು ಅಂದರೆ ಎಲ್ಲ ಬಂಧನಗಳಿಂದ ಮುಕ್ತ, ಎಲ್ಲ ನೋವುಗಳಿಂದ ಮುಕ್ತಿ. ಹೀಗೆ ಒಮ್ಮೆ ರಾಮಕೃಷ್ಣ ಪರಮಹಂಸರಿಗೆ ಕ್ಯಾನ್ಸರ್ ಕಾಯಿಲೆ ಬಂದಿರುತ್ತೆ. ಇನ್ನೇನು ಅವರು ಶರೀರ ತ್ಯಾಗ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಮಹಾಮಾತೆ
ಶಾರದಾ ದೇವಿಯವರು ರೋಧಿಸ್ತಾರೆ. ಪರಮಹಂಸ ದೇವ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ರೋಧಿಸ್ತಾರೆ. ಪರಮಹಂಸ ದೇವ್ರು ಏನ್ ಹೇಳ್ತಾರೆ, ಸಾಕು ನಿಲ್ಲಿಸು, ಅಸಂಬದ್ಧವಾದ ನಿನ್ನ ಅಳು, ನಾನು ಸಾಯುತ್ತಿಲ್ಲ, ನನಗೆ ಮರಣವಿಲ್ಲ, ಈ ಶರೀರ ಒಂದು ಅಂಗಿ ಇದ್ದಾಗೆ, ಈ ಅಂಗಿಯನ್ನ ಕಳಿಸ್ತಾ ಇದ್ದೀನಿ ನಾನು ಅಷ್ಟೇ, ನಾನು ಅನಂತ ದಿವ್ಯ ಆತ್ಮ. ಇದು ಹೇಳಿದ ಕೂಡಲೇ ಆ ದಿವ್ಯ ಮಾತೆ ಶಾರದಾ ಮಾತೆಗೆ ಶಾಂತವಾಗ್ತಾರೆ. ರಾಮಕೃಷ್ಣ ಪರಮಹಂಸರು ಆ ಅಗ್ನಿಗೆ ಸ್ಪರ್ಶ ಆಗ್ತಾರೆ. ಆನಂತರ ಸುತ್ತಮುತ್ತಲು ಇರೋವಂಥ ಹೆಂಗಸರೆಲ್ಲ ಬಂದು ಬಳೆಯನ್ನ ಒಡೆಯೋದಕ್ಕೆ, ಕುಂಕುಮವನ್ನ ಅಳಿಸೋದಕ್ಕೆ ಬರ್ತಾರೆ. ಅವರು ಹೇಳ್ತಾರೆ, ಇಲ್ಲ, ನಿನ್ನ ಒಂದು ಗಂಡ ಈಗ ತೀರ್ಕೊಂಡಿರೋದ್ರಿಂದ ಇದೊಂದು ಸಂಪ್ರದಾಯ ನೀನು ಪಾಲಿಸ್ಬೇಕು ಅಂತ ಹೇಳ್ತಾರೆ. ಶಾರದಾ ಮಾತೆ ಏನ್ ಹೇಳ್ತಾರೆ ಆ ಸಮಯದಲ್ಲಿ ಅಂತಂದ್ರೆ, ನನ್ನ ಪರಮಹಂಸ ದೇವ ಸತ್ತಿಲ್ಲ, ಅವರು ಕೇವಲ ಶರೀರ ತ್ಯಾಗ ಮಾಡಿದ್ದಾರಷ್ಟೇ. ಅದೊಂದು ನಮ್ಮ ಪರಮಹಂಸ ದೇವರು ಯಾವಾಗಲೂ ಇದ್ದಾರೆ, ನನಗೆ ಕುಂಕುಮ ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬಳೆಗಳನ್ನ ಕೊನೆಯವರೆಗೂ ತೊಡ್ತಾ ಇದ್ರು, ಕುಂಕುಮನ್ನ ಕೊನೆಯವರೆಗೂ ಇಟ್ಕೊಂಡಿದ್ರು ಅವರು. ಹಾಗಾಗಿ ಅದನ್ನ ಒಡೆಯೋದಕ್ಕೆ, ಆ ಕುಂಕುಮನ ಅಳಿಸೋದಕ್ಕೆ ಅವರು ಅವಕಾಶ ಕೊಡ್ಲಿಲ್ಲ. ಯಾಕಂದ್ರೆ ರಾಮಕೃಷ್ಣ ಪರಮಹಂಸರು ಹೇಳಿದ್ರು, ನೀನ್ ಕುಂಕುಮವನ್ನ ಬಳೆಗಳನ್ನ ಒಡೆಯೋ ಆಗಿಲ್ಲ, ಯಾಕೆಂದ್ರೆ ನಾನು ಕೇವಲ ಈ ಅಂಗಿಯನ್ನ ಕಳಿಸ್ತಾ ಇದ್ದೀನಿ ಅಷ್ಟೇ, ನಾನು ನಿರಂತರವಾಗಿದ್ದೇನೆ ನಿನ್ನ ಬಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಒಂದು ಮಾತು ಎಷ್ಟು ಅದ್ಭುತವಾದದ್ದು. ನಾವೇನಾದ್ರೂ ಇದನ್ನೇನಾದ್ರೂ ಅರ್ಥ ಮಾಡ್ಕೊಂಡ್ರೆ ನಾವು ಸಹ ಅದರಿಂದ ಮುಕ್ತರಾಗ್ಬಿಡ್ತೀವಿ. ಈ ಒಂದು ಶರೀರದಿಂದ, ಈ ಶರೀರ ಎಷ್ಟು ದಿವಸ ಇರುತ್ತೆ? 70 ವರ್ಷ, 80 ವರ್ಷ. 80 ವರ್ಷ ಆಗ್ತಾ 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 ಈ ಒಂದು ಇಂದ್ರಿಯಗಳು ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಹೋಗ್ತವೆ. ಕಣ್ಣು ಮಂಜಾಗುತ್ತೆ, ಕಿವಿ ಕೇಳೋದು ಕಡಿಮೆ ಆಗುತ್ತೆ, ವಾಸನೆ ಕಡಿಮೆ ಆಗುತ್ತೆ, ರುಚಿ ಅನ್ನೋಂಥದ್ದು ಕಡಿಮೆ ಆಗುತ್ತೆ, ಎಲ್ಲವೂ ಅದು ದುರ್ಬಲವಾಗ್ತಾ ಹೋಗುತ್ತೆ. ಆದ್ರೆ ನನ್ನೊಳಗಡೆ ಇರುವಂತ ಆತ್ಮ ಸನಾತನ, ಅತ್ಯಂತ ಪುರಾತನವಾದದ್ದು. ಅಂತ ಒಂದು ದಿವ್ಯತೆಯನ್ನ ಸಾಕ್ಷಾತ್ಕಾರ ಮಾಡ್ಕೊಬೇಕು. ಪತಂಜಲಿ ಮಹರ್ಷಿ ಹೇಳ್ತಾರೆ, ನಿನ್ನ ಒಂದು ಮನಸ್ಸು ಶಾಂತವಾಗಬೇಕು, ನಿನ್ನೊಳಗಡೆ ನಿನ್ನ ಆತ್ಮವನ್ನು ನೀನು ಪಡಿಬೇಕು, ನಿನ್ನ ನಿಜ ಸ್ವರೂಪವನ್ನು ನೀನು ಅರ್ಥ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರ ಅನೇಕ ವಿಧಾನಗಳನ್ನ ಹೇಳ್ಕೊಟ್ಟಿದ್ದಾರೆ ಅವರು. ನಕ್ಷತ್ರಗಳನ್ನ ಧ್ಯಾನಿಸುವಂಥದ್ದು, ಸೂರ್ಯನನ್ನು ಧ್ಯಾನಿಸುವಂಥದ್ದು, ಚಂದ್ರನನ್ನು ಧ್ಯಾನಿಸುವಂಥದ್ದು, ಉಸಿರಾಟವನ್ನು ಧ್ಯಾನಿಸುವಂಥದ್ದು, ಎರಡು ಉಬ್ಬುಗಳ ನಡುವೆ ನೋಡುವಂಥದ್ದು, ಚಕ್ರಗಳನ್ನು ನೋಡುವಂಥದ್ದು, ಹೀಗೆ ಅನೇಕ ವಿಧಾನಗಳನ್ನ ಪತಂಜಲಿ ಮಹರ್ಷಿ ಯೋಗಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ಜಗನ್ಮಾತೆಯನ್ನ ಪ್ರತಿಯೊಂದು ಅಂಗದ ಮೇಲೂ ಧ್ಯಾನ ಮಾಡಿದಾಗ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ಸೂತ್ರಗಳಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತೀವಿ. ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಲ. ಲಲಿತಾಂಬಿಕೆಯ ಕೆಂಪು ಗುಲಾಬಿ ಬಣ್ಣದ ಮೈಬಣ್ಣವು ಬ್ರಹ್ಮಾಂಡದಿಂದ ಹೊರಸೂಸುತ್ತದೆ. ಈ ನಾಮದಿಂದ ಲಲಿತಾಂಬಿಕೆಯ ಸ್ಥೂಲ ವಿಷಯವನ್ನು, ಸ್ಥೂಲ ವಿವರಣೆಯನ್ನು ಪ್ರಾರಂಭ ಮಾಡುತ್ತೆ. ಈ ನಾಮದಿಂದ ಲಲಿತಾಂಬಿಕೆಯ ಸ್ಥೂಲ ವಿವರಣೆಯು ಪ್ರಾರಂಭವಾಗುತ್ತದೆ. ಯಾವುದೇ ಒಂದು ದೇವರ ಒಂದು ವಿವರಣೆ ಮಾಡಬೇಕು ಅಂತಂದರೆ ಶಾಸ್ತ್ರಗಳು ಎಲ್ಲ ದೇವರ ಪಾದಗಳಿಂದ ಒಂದೊಂದೇ ಭಾಗವನ್ನು ವಿವರಿಸ್ತಾ ಶಿರದವರೆಗೂ ಬರುತ್ತೆ. ಜಗನ್ಮಾತೆಯ ಸ್ಥೂಲ ವಿವರಣೆಯನ್ನು ಹೇಗೆ ವಿವರಣೆ ಮಾಡುತ್ತೆ ಈ ಒಂದು ಸೂತ್ರಗಳು, ಈ ಒಂದು ನಾಮಗಳು ಅಂತಂದರೆ, ಜಗನ್ಮಾತೆಯ ತಲೆಯ ಭಾಗದಿಂದ ಪಾದದವರೆಗೂ ವಿವರಿಸುತ್ತೆ. ಅದೇ ರೀತಿ ಶಿವನಿಗೆ 2 ಥರ ವಿವರಣೆಯನ್ನು, ತಲೆಯಿಂದ ಪಾದದವರೆಗೂ, ಪಾದದಿಂದ ತಲೆಯವರೆಗೂ ಶಿವನ ವಿವರಣೆ ಇರುತ್ತೆ. ಯಾಕೆ ಅಂತಂದರೆ ಜಗನ್ಮಾತೆ ಮತ್ತು ಶಿವ ಬೇರೆ ಅಲ್ಲ, ಶಿವ ಮತ್ತು ಶಕ್ತಿ ಎರಡು ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದೇ. ಅಂದರೆ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ ಅನ್ನೋ ರೀತಿಯಲ್ಲಿ ಈ ಒಂದು ಸೂತ್ರ ಇರೋದರಿಂದ ಜಗನ್ಮಾತೆಯನ್ನು ವಿವರಿಸಿದರೆ ಶಿವನನ್ನು ವಿವರಣೆ ಮಾಡಿದಾಗುತ್ತೆ, ಶಿವನನ್ನು ವಿವರಣೆ ಮಾಡಿದ್ರೆ ಜಗನ್ಮಾತೆಯನ್ನು ವಿವರಣೆ ಮಾಡಿದಾಗುತ್ತೆ. ಏಕೆಂದರೆ ಅವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರೋದಿಲ್ಲ, ದಿವ್ಯ ದಂಪತಿಗಳು ಯಾವಾಗಲೂ ಐಕ್ಯವಾಗಿರ್ತಾರೆ ಅನ್ನುವಂಥದ್ದು ಸೂತ್ರದ ಅರ್ಥ. ಅಂದರೆ ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಲ, ಆ ಬ್ರಹ್ಮಾಂಡದಿಂದ ಆ ಕೆಂಪು ವರ್ಣವು ಹೊರಸೂಸುತ್ತದೆ. ಅಂದರೆ ಮುಂದಿನ ಒಂದು ನಾಮ ಏನು ಹೇಳುತ್ತೆ, ಚಂಪಕ ಅಶೋಕ ಪುನ್ನಾಗ ಸೌಗಂಧಿಕ ಲಸತ್ಕಚ. ಚಂಪಕ, ಅಶೋಕ, ಪುನ್ನಾಗ, ಸೌಗಂಧಿಕ ಇವು ಆಕೆಯ ತಲೆಯನ್ನು ಅಲಂಕರಿಸಿರುವಂತಹ 4 ರೀತಿಯ ದಿವ್ಯ ಪರಿಮಳ ಹೂಗಳಾಗಿವೆ. ಆದರೆ ಈ ಹೂಗಳಿಂದ ಆಕೆಯ ಕೂದಲಿಗೆ ಸುಗಂಧ ಬರುವುದಿಲ್ಲ. ಈ ಹೂವುಗಳು ಆಕೆಯ ಕೂದಲಿನಿಂದ ಸುಗಂಧವನ್ನು ಪಡೆಯುತ್ತವೆ ಅಂತೇಳ್ಬಿಟ್ಟು ಹೇಳ್ತಾರೆ ಈ ಸೂತ್ರದಲ್ಲಿ. ಅಂದರೆ
ವಶಿನ್ಯಾದಿ ವಾಗ್ದೇವತೆಗಳು ಅತ್ಯಂತ ಅದ್ಭುತವಾಗಿ ಈ ಒಂದು ಸೂತ್ರಗಳನ್ನು ಹೇಗೆ ರಚನೆ ಮಾಡಿದ್ದಾರೆ ಅಂತಂದರೆ, ಅದರಲ್ಲಿ ಎಲ್ಲ ಶಾಸ್ತ್ರಗಳನ್ನು ಬಂಧಿಸಿಟ್ಟಿದ್ದಾರೆ, ಎಲ್ಲ ವಿಷಯಗಳನ್ನು ಬಂಧಿಸಿಟ್ಟಿದ್ದಾರೆ. ಲಲಿತಾಂಬಿಕೆಯ ತಲೆ ಕೂದಲು ಯಾವಾಗಲೂ ಸಿಹಿ ವಾಸನೆಯಿಂದ ಕೂಡಿರುತ್ತೆ ಅಂತ ಬಿಟ್ಟು ಹೇಳ್ತಾರೆ ಈ ವಶಿನ್ಯಾದಿ ವಾಗ್ದೇವತೆ. ಎಂಥ ಒಂದು ಅದ್ಭುತವಾದಂಥ ಒಂದು ವಿವರಣೆ ಅಂತಂದರೆ, ಸೌಂದರ್ಯ ಲಹರಿನೂ ಅದೇ ರೀತಿ ಹೇಳುತ್ತೆ. ಸೌಂದರ್ಯ ಲಹರಿಯನ್ನು ಬರೆದವರು ಆಚಾರ್ಯ ಶಂಕರರು. ಅವ್ರು ಹೇಳ್ತಾರೆ, ಅಮ್ಮ ನಿನ್ನ ದಟ್ಟವಾದ ಜಿಡ್ಡಿನ ಮತ್ತು ಮೃದುವಾದ ತಲೆ ಕೂದಲು ಅರಳುತ್ತಿರುವ ನೀಲಿ ಕಮಲದ ಗುಂಪನ್ನು ಹೋಲುತ್ತದೆ. ಅದು ನಮ್ಮ ಅಜ್ಞಾನವನ್ನು ಹೋಗಲಾಡಿಸುತ್ತದೆ. ಮೃದುತ್ವವು ಆಕೆ ತಾಯ್ತನವನ್ನು ಸೂಚಿಸುತ್ತದೆ. ತನ್ನ ಶಕ್ತಿ ಮಹಿಮ್ನ ಎಂಬ ಗ್ರಂಥದಲ್ಲಿ ದೂರ್ವಾಸ ಮುನಿಗಳು ಹೇಳ್ತಾರೆ, ಹೃದಯ ಚಕ್ರದಲ್ಲಿ ಜಗನ್ಮಾತೆಯ ಸಿಹಿ ಸಹಜ ಪರಿಮಳ ತಲೆ ಕೂದಲನ್ನು ಧ್ಯಾನಿಸಿದರೆ ಅಜ್ಞಾನ ನಾಶವಾಗುತ್ತದೆ ಎಂದು ವಿವರಿಸುತ್ತಾರೆ. ಜಗನ್ಮಾತೆಯ ತಲೆ ಕೂದಲನ್ನು ಹೃದಯ ಕಮಲದಲ್ಲಿ ಧ್ಯಾನಿಸಿದಾಗ ಅಜ್ಞಾನ ದೂರವಾಗುತ್ತದೆ ಅಂತಂದರೆ, ಜಗನ್ಮಾತೆಯ ಪೂರ್ಣ ಸ್ವರೂಪವನ್ನು ಧ್ಯಾನಿಸಿದರೆ ಇನ್ನಿಷ್ಟು ಫಲ ಸಿಗ್ಬೋದು, ನೀವೇ ಯೋಚನೆ ಮಾಡಿ. ಅತ್ಯಂತ ಅದ್ಭುತವಾದಂಥ ಈ ಸೂತ್ರಗಳನ್ನು ನಾವು ಅರ್ಥ ಮಾಡ್ಕೊಬೇಕು. ಪ್ರತಿ ಸಲ ನಾವು ಈ ಸೂತ್ರವನ್ನು ಲಲಿತಾ ಸಹಸ್ರನಾಮವನ್ನು ಮಾಡುವಾಗ ಇದನ್ನು ಜ್ಞಾಪಿಸ್ಕೊಬೇಕು. ಆ ರೀತಿ ಜ್ಞಾಪಿಸ್ಕೊಂಡಾಗ ಜಗನ್ಮಾತೆ ಬಹಳ ಬೇಗ ಒಲಿತಾಳೆ, ನಿಮಗೆ ಬಹಳ ಬೇಗ ಒಲಿತಾಳೆ. ಅದ್ಭುತವಾದಂಥ ಆ ದಿವ್ಯ ಸೂತ್ರಗಳು. ಜಗನ್ಮಾತೆ ಜ್ಞಾನ ಕೊಟ್ಟಿಲ್ಲ ಅಂದರೆ ಇದನ್ನು ಹೇಳೋಕ್ಕೂ ಆಗೋದಿಲ್ಲ. ಜಗನ್ಮಾತೆ ಜ್ಞಾನ ಕೊಟ್ಟರೆ ಮಾತ್ರ ಹೇಳೋಕ್ಕಾಗುತ್ತೆ. ಜಗನ್ಮಾತೆ ಮನಸ್ಸು ಮಾಡಿದರೆ ಮಾತ್ರ ಈ ಒಂದು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕಾಗುತ್ತೆ, ಇಲ್ಲ ಅಂದರೆ ತಿಳಿದುಕೊಳ್ಳೋಕ್ಕಾಗೋದಿಲ್ಲ. ಆ ಅಜ್ಞಾನವನ್ನು ಜಗನ್ಮಾತೆನೇ ನಾಶ ಮಾಡಬೇಕು. ಕುರುವಿಂದ ಮಣಿ ಶ್ರೇಣಿ ಕನಕೋಟಿರ ಮಂಡಿತ. ಜಗನ್ಮಾತೆಯ ಕುರುವಿಂದ ಒಂದು ಅಪರೂಪದ ಮಾಣಿಕ್ಯವಾಗಿದ್ದು ಅದು ಕೆಂಪು ಬಣ್ಣದ್ದಾಗಿದೆ. ಈ ನಿರ್ದಿಷ್ಟ ರೀತಿಯ ಮಾಣಿಕ್ಯವು ವಿಷ್ಣುವಿನ ಮೇಲೆ ಪ್ರೀತಿ, ಸಂಪತ್ತು ಮತ್ತು ಭಕ್ತಿಯನ್ನು ಹೆಚ್ಚಿಸುತ್ತದೆ. ಭಗವಾನ್ ವಿಷ್ಣುವು ಜಗನ್ಮಾತೆಯ ಸಹೋದರ. ಈ ಮಾಣಿಕ್ಯಗಳು ಆಕೆಯ ಕಿರೀಟದಲ್ಲಿ ಅಲಂಕರಿಸಿದೆ. ಈ ಕೆಂಪು ಕಿರೀಟದಿಂದ ಅವಳನ್ನು ಧ್ಯಾನಿಸಿದಾಗ ಆಧ್ಯಾತ್ಮಿಕ ಮತ್ತು ಅಭಿವೃದ್ಧಿ ಹೆಚ್ಚಾಗುತ್ತದೆ. ಚಂದ್ರನ ಬೆಳಕಿನ ಹೊಳಪಿನಿಂದ ಆ ರತ್ನಗಳು ಮಿನುಗುತ್ತಿವೆ. ಜಗನ್ಮಾತೆಯ ಕಿರೀಟವನ್ನು ಯಾರು ಧ್ಯಾನಿಸುತ್ತಾರೋ ಆ ಜಗನ್ಮಾತೆಯ ಕಿರೀಟವನ್ನು ಧ್ಯಾನಿಸಿದಾಗ ನಮಗೆ ಸಂಪತ್ತು ಹೆಚ್ಚಾಗುತ್ತೆ, ಭಕ್ತಿ ಹೆಚ್ಚಾಗುತ್ತದೆ, ಭಗವಾನ್ ವಿಷ್ಣುವಿನ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಅಂತೇಳ್ಬಿಟ್ಟು ಈ ಒಂದು ಕುರುವಿಂದ ಮಣಿ ಶ್ರೇಣಿ ಕನಕೋಟಿರ ಮಂಡಿತ ಅನ್ನೋ ನಾಮ ನಮಗೆ ತಿಳಿಸ್ಕೊಡುತ್ತೆ. ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ. 8ನೇ ದಿನದಂದು ಅವಳ ಮುಖವು ಚಂದ್ರನಂತೆ ಕಾಣುತ್ತದೆ. ಹುಣ್ಣಿಮೆ ಅಥವಾ ಅಮಾಸೆಯ 8ನೇ ದಿನವನ್ನು ಅಷ್ಟಮಿ ಎಂದು ಕರೆಯಲಾಗುತ್ತದೆ. 8ನೇ ಚಂದ್ರನ ದಿನದಂದು ಚಂದ್ರನು ಎರಡೂ ಬದಿಯಲ್ಲಿ ಸಮತಿರುವುಗಳನ್ನು ಹೊಂದಿರುತ್ತಾನೆ, ಸುಂದರವಾಗಿ ಕಾಣ್ತಾ ಇರ್ತಾನೆ. ಆ ಸುಂದರವಾಗಿ ಕಾಣ್ತಾ ಇರುವಂಥ ಆ ಒಂದು ಮುಖಚಂದ್ರವನ್ನು ಧ್ಯಾನಿಸಬೇಕು ಅಂತೇಳ್ಬಿಟ್ಟು ಈ ಒಂದು ಸೂತ್ರ ಹೇಳುತ್ತೆ. ಜಗನ್ಮಾತೆಯ ಮುಖವು ಬೆಳಗುತ್ತಿರುವುದನ್ನು ನೋಡಿದಾಗ ಅತ್ಯದ್ಭುತವಾದಂತಹ ಸೌಂದರ್ಯದಿಂದ ಬೆಳಗುತ್ತಿದೆ. ಕಸ್ತೂರಿ ತಿಲಕವನ್ನು ಧರಿಸಿದ್ದಾಳೆ, ಅದು ಸುಗಂಧ ಭರಿತವಾಗಿದೆ. ಶ್ರೀ ಶಕ್ತಿ ಮಹಿಮ್ನ ಶ್ಲೋಕದಲ್ಲಿ ಆಕೆಯ ಮುಖವನ್ನು ಧ್ಯಾನಿಸು ಎಂದು ಹೇಳುತ್ತದೆ. ಆ ಮುಖವನ್ನು ಧ್ಯಾನಿಸಿದಾಗ ಮನಸ್ಸು ಶಾಂತವಾಗುತ್ತದೆ, ನಿರ್ಮಲವಾಗುತ್ತದೆ ಅಂತೇಳ್ಬಿಟ್ಟು ಈ ಒಂದು ನಾಮ ಹೇಳುತ್ತೆ. ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ. ಜಗನ್ಮಾತೆಯ ಮುಖವನ್ನು ಮನ್ಮಥನ ಅರಮನೆಗೆ ಹೋಲಿಸಲಾಗಿದೆ. ಆಕೆಯ ಹುಬ್ಬುಗಳು ಆತನ ಮನೆಯನ್ನು ಅಲಂಕರಿಸಿರುವ ಧ್ವಜಗಳಿಗೆ ಹೋಲಿಸಲಾಗಿದೆ. ಚಿಲ್ಲಿಕಾ ಎಂದರೆ ಹುಬ್ಬುಗಳು ಎಂದರ್ಥ. ಲಲಿತಾಂಬಿಕೆಯ ಮುಖವನ್ನು ಅನುಸರಿಸಿ ಆ ಮನ್ಮಥನು ಒಂದು ಶುಭಕರವಾದಂತಹ ಅರಮನೆಯನ್ನು ಕಟ್ಟಿದ್ದಾನೆ. ಆ ಅರಮನೆ ಲಲಿತಾಂಬಿಕಾ ಮಾತೆಯಂತೆ ಇದೆ ಅಂತೇಳ್ಬಿಟ್ಟು ಈ ಒಂದು ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕಾ ಈ ಒಂದು ನಾಮ. ವಕ್ಸ್ತ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನ. ಜಗನ್ಮಾತೆಯ ಕಣ್ಣುಗಳು ಕೊಳದಲ್ಲಿ ಚಲಿಸುವ ಮೀನುಗಳಂತೆ ಕಾಣುತ್ತಿವೆ. ಅವಳ ಮುಖವನ್ನು ಕೊಳಕ್ಕೆ ಮತ್ತು ಅವಳ ಕಣ್ಣುಗಳನ್ನು ಮೀನುಗಳಿಗೆ ಹೋಲಿಸಲಾಗಿದೆ. ಮೀನುಗಳು ಬಹಳ ವೇಗವಾಗಿ ಚಲಿಸುತ್ತವೆ.
ಇಡೀ ಬ್ರಹ್ಮಾಂಡದ ಮೇಲೆ ತನ್ನ ಅನುಗ್ರಹವನ್ನು ಸುರಿಸಬೇಕೆಂದರೆ ಅವಳು ತನ್ನ ಕಣ್ಣುಗಳನ್ನು ತ್ವರಿತವಾಗಿ ಚಲಿಸಬೇಕಾಗುತ್ತದೆ. ತಾಯಿ ಮೀನಿನ ನೋಟದಿಂದ ತನ್ನ ಮೊಟ್ಟೆಗಳು ಫಲವತ್ತಾಗುತ್ತದೆ. ಕೇವಲ ಮೀನಿನ ನೋಟದಿಂದಲೇ ಮೀನುಗಳು ಫಲವತ್ತಾಗುತ್ತದೆ. ಅದೇ ರೀತಿ ಆಕೆ ತನ್ನ ಕೇವಲ ನೋಟದಿಂದ ಬ್ರಹ್ಮಾಂಡವನ್ನು ಪೋಷಿಸ್ತಾ ಇದ್ದಾಳೆ. ಆಕೆ ಕಣ್ಣುಗಳ ಸೌಂದರ್ಯದಿಂದ ಆಕೆಯನ್ನು ಮೀನಾಕ್ಷಿ, ಮೀನಲೋಕನಿ ಇತ್ಯಾದಿ ಎಂದು ಕರೆಯುತ್ತಾರೆ ದೇವತೆಗಳು ಮತ್ತು ಋಷಿಗಳು. ಇಂಥ ಅದ್ಭುತವಾದಂಥ ಒಂದು ವಿವರಣೆ. ನವಚಂಪಕ ಪುಷ್ಪಾಭ ನಾಸ ದಂಡ ವಿರಾಜಿತ. ಅಮ್ಮನ ಮೂಗು ಆಗ ತಾನೇ ಹೊಸದಾಗಿ ಅರಳುತ್ತಿರುವ ಸಂಪಿಗೆ ಹೂವನ್ನು ಹೋಲುತ್ತದೆ. ನವ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣಭೂಷಿತ. ಬ್ರಹ್ಮಾಂಡದ ತಾಯಿಯ ಮೂಗುತಿ ಮಾಣಿಕ್ಯಗಳು ಮತ್ತು ಮುತ್ತುಗಳಿಂದ ಮಾಡಲ್ಪಟ್ಟಿದೆ. ತಾರಾ ಎಂದರೆ ನಕ್ಷತ್ರಗಳು ಎಂದರ್ಥ. ತಾರಾ ಎಂದರೆ ಮಂಗಳ ಮತ್ತು ಶುಕ್ರ ಗ್ರಹಗಳು ಎಂದರ್ಥ. ಪ್ರತಿಯೊಂದು ಗ್ರಹವು ಕೆಲವು ಅಮೂಲ್ಯವಾದಂಥ ರತ್ನಗಳನ್ನು ಹೊಂದಿವೆ. ಮಂಗಳ ಗ್ರಹವು ಕೆಂಪು ಬಣ್ಣವನ್ನು ಹೊಂದಿದೆ. ಶುಕ್ರ ಗ್ರಹವು ವಜ್ರವನ್ನು ನಿಯಂತ್ರಿಸುತ್ತದೆ. ಈ ಎರಡು ಗ್ರಹಗಳು ಆಕೆಯ ಮೂಗನ್ನು ಅಲಂಕರಿಸಿದೆ. ಜಗನ್ಮಾತೆಯನ್ನು ಪೂಜಿಸುವುದರಿಂದ, ಆರಾಧಿಸುವುದರಿಂದ ಗ್ರಹಗಳ ದುಷ್ಟ ಪರಿಣಾಮಗಳು ಎಲ್ಲವೂ ದೂರವಾಗುತ್ತದೆ. ಪ್ರತಿಯೊಬ್ಬರ ಜೀವನವೂ ಸಹ ಗ್ರಹಗಳ ನಿಯಂತ್ರಣದಲ್ಲಿರುತ್ತದೆ. ಯಾರು ಜಗನ್ಮಾತೆಯನ್ನು ಧ್ಯಾನಿಸುತ್ತಾರೋ, ಸ್ತೋತ್ರ ಮಾಡ್ತಾರೋ, ಪಾರಾಯಣ ಮಾಡ್ತಾರೋ, ಧ್ಯಾನಿಸುತ್ತಾರೋ ಅವರನ್ನು ಗ್ರಹಗಳು ಮುಟ್ಟುವುದಿಲ್ಲ. ಯಾಕೆ ಅಂತಂದರೆ ಎಲ್ಲ ಗ್ರಹಗಳು ಜಗನ್ಮಾತೆಯ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇರ್ತವೆ. ಹಾಗಾಗಿ ಯಾರು ಜಗನ್ಮಾತೆಯನ್ನು ಆಶ್ರಯಿಸುತ್ತಾರೋ ಅವರಿಗೆ ಗ್ರಹಗಳ ಪರಿಣಾಮ ಇರುವುದಿಲ್ಲ. ಹಾಗಾಗಿ ನಿರಂತರವಾಗಿ ಜಗನ್ಮಾತೆಯನ್ನು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದಾಗ, ಯಾವಾಗಲೂ ಸ್ಮರಣೆ ಮಾಡ್ತಾ ಇದ್ದಾಗ ಯಾವ ಗ್ರಹಗಳು ಅವರನ್ನು ಮುಟ್ಟುವುದಿಲ್ಲ. ಯಾಕೆ ಅಂತಂದರೆ ಕೆಂಡವನ್ನು ಇರುವೆಗಳು ಮುತ್ತುವುದಿಲ್ಲ, ಗದ್ದಲುಗಳು ಮುತ್ತುವುದಿಲ್ಲ. ಅದೇ ರೀತಿ ಜಗನ್ಮಾತೆ ದಿವ್ಯ ಸ್ವರೂಪವನ್ನು, ಆ ದಿವ್ಯ ಸ್ವರೂಪದ ಒಂದು ಭಯದಿಂದ ಆ ಸೂರ್ಯಚಂದ್ರರು ಮತ್ತು ನಕ್ಷತ್ರಗಳು ಕೆಲಸ ಮಾಡ್ತಾ ಇರ್ತವೆ. ಹಾಗಾಗಿ ಜಗನ್ಮಾತೆಯನ್ನು ಯಾರು ಆಶ್ರಯಿಸುತ್ತಾರೋ ಅವರನ್ನು ನಿರಂತರವಾಗಿ ಜಗನ್ಮಾತೆ ಕಾಪಾಡ್ತಾ ಇರ್ತಾಳೆ ಅಂತೇಳ್ಬಿಟ್ಟು, ಇದನ್ನು ಶ್ರದ್ಧೆಯಿಂದ ಯಾರು ಆ ಒಂದು ಪ್ರಾರ್ಥನೆ ಅನ್ನೋವಂಥದ್ದು ಮಾಡ್ತಾರೆ ಅವ್ರಿಗೆ ಇದನ್ನು ಒಲಿಯುತ್ತೆ. ಜಗನ್ಮಾತೆಯನ್ನು ಆಶ್ರಯಿಸಬೇಕು. ಯಾರಿಗೆ ಆನಂದ ಬೇಕು, ದಿವ್ಯತೆ ಬೇಕು, ಯಾರಿಗೆ ಶಾಶ್ವತವಾದಂಥ ಸುಖ ಬೇಕು ಅವರು ಜಗನ್ಮಾತೆಯನ್ನು ಆಶ್ರಯಿಸಬೇಕು. ಕದಂಬ ಮಂಜರಿ ಕ್ಲಪ್ತ ಕರ್ಣಪೂರ ಮನೋಹರ. ಲಲಿತಾಂಬೆಯು ತನ್ನ ಕಿವಿಯಲ್ಲಿ ಕದಂಬ ಹೂಗಳ ದಳಗಳನ್ನು ಧರಿಸಿದ್ದಾಳೆ. ಅಂದರೆ ತಲೆಯಲ್ಲಿ ಮುಡಿದಿರುವಂಥ ಹೂಗಳು ಕಿವಿಯ ಮೇಲೆ ಬಂದಿದ್ದಾವೆ. ಈ ಹೂಗಳನ್ನು ಆಕೆಯ ಚಿಂತಾಮಣಿ ಗೃಹದ ಹೊರಗಡೆ ಬೆಳೆಯಲಾಗುತ್ತದೆ. ಈ ಹೂವುಗಳು ದೈವಿಕ ಪರಿಮಳವನ್ನು ಹೊಂದಿವೆ. ಇದು ಅವಳ ಕಿವಿಯ ಮೇಲೆ ಅಲಂಕರಿಸಲಾಗಿದೆ. ಅತ್ಯಂತ ದಿವ್ಯವಾಗಿ ಆ ಹೂಗಳು ದೈವಿಕ ಪರಿಮಳವನ್ನ ಹರಡ್ತಾ ಇದ್ದಾವೆ. ತಾಟಾಂಕ ಯುಗಲೀಭೂತ ತಪ ನೋಡುಪ ಮಂಡಲ. ಶ್ರೀಮಾತೆ ಸೂರ್ಯ ಮತ್ತು ಚಂದ್ರರನ್ನ ಶ್ರೀಮಾತೆಯು ಸೂರ್ಯ ಮತ್ತು ಚಂದ್ರರನ್ನು ತನ್ನ ಕಿವಿಯ ಮೊಳಗುವಂತೆ ಧರಿಸಿದ್ದಾಳೆ. ಇದರ ಅರ್ಥ ಅವಳು ಬ್ರಹ್ಮಾಂಡದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತಾಳೆ. ಏಕೆಂದರೆ ಸೂರ್ಯ ಚಂದ್ರರು ಜೀವ ಉಳಿಸಿಕೊಳ್ಳಲು ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಸೂರ್ಯಚಂದ್ರರು ಜಗನ್ಮಾತೆಯ ಕಣ್ಣುಗಳು, ಸೂರ್ಯಚಂದ್ರರು ಜಗನ್ಮಾತೆಯ ಕಿವಿಯಲ್ಲಿ ಇರುವಂಥ ಓಲೆಗಳು, ಸೂರ್ಯಚಂದ್ರರು ಜಗನ್ಮಾತೆಯ 2 ಸ್ತನಗಳು. ಇವುಗಳನ್ನು ಸೂರ್ಯಚಂದ್ರರು ಪ್ರತಿನಿಧಿಸುತ್ತಾರೆ. ಕ್ಲೀಂ ಬೀಜಾಕ್ಷರವು ಜಗನ್ಮಾತೆಯ ಸ್ತನಗಳನ್ನು ಸಂಕೇತಿಸುತ್ತದೆ ಅಂತೇಳ್ಬಿಟ್ಟು ಹೇಳುತ್ತದೆ. ಇದು ಕ್ಲೀಂ ಬೀಜಾಕ್ಷರದಲ್ಲಿ 2 ಓರೆಗಳಿದ್ದಾವೆ, 2 ವೃತ್ತಗಳಿದ್ದಾವೆ. ಈ ಸಹಸ್ರನಾಮದ ಹೆಚ್ಚಿನ ನಾಮಗಳು ಸೂಕ್ಷ್ಮವಾದ ವಿವಿಧ ಬೀಜಾಕ್ಷರಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಈ ಸಹಸ್ರನಾಮವು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ. ಎಲ್ಲ ಶಾಸ್ತ್ರಗಳಿಂದ ಕೂಡಿರುವಂಥ ಈ ಸಹಸ್ರನಾಮಗಳಲ್ಲಿ ಅನೇಕ ರಹಸ್ಯಗಳು ಅಡಗಿದ್ದಾವೆ. ಆ ರಹಸ್ಯಗಳನ್ನು ಅತ್ಯಂತ ಗೂಢವಾಗಿ ಇಡಲಾಗಿದೆ. ಇದು ವಶಿನ್ಯಾದಿ ವಾಗ್ದೇವತೆಗಳು ಆ ಒಂದು ರಚನೆ ಮಾಡಿರುವಂಥ ವಿಧಾನ, ಶೈಲಿ ಅತ್ಯಂತ ಅದ್ಭುತವಾದದ್ದು. ಪದ್ಮರಾಗ ಶಿಲಾದರ್ಶ
ಪರಿಭಾವಿಕ ಪೋಲಭೋ. ಜಗದಂಬೆಯ ಕೆನ್ನೆಗಳು ಹೊಳೆಯುತ್ತಿವೆ, ಮೃದುವಾಗಿರುತ್ತವೆ. ಪದ್ಮರಾಗವು ಕೆಂಪು ಬಣ್ಣದ ಮಾಣಿಕ್ಯದ ಒಂದು ವಿಧವಾಗಿದೆ. ಮಾಣಿಕ್ಯವು 4 ವಿಧವಾಗಿದ್ದಾವೆ ಅಂತ ಬಿಟ್ಟು ಹೇಳ್ತಾರೆ. ವಿಪ್ರ, ಕುರವಿಂದ, ಸೌಗಂಧಿಕ ಮತ್ತು ಮಾನಸ ಖಂಡ. ಇವುಗಳಲ್ಲಿ ವಿಪ್ರ ಎನ್ನುವ ಮಾಣಿಕ್ಯ ಅತ್ಯಂತ ಶ್ರೇಷ್ಠವಾಗಿದೆ ಅಂತ ಬಿಟ್ಟು ಹೇಳ್ತಾರೆ. ಪೀಡಿತ ಮಾಣಿಕ್ಯಗಳನ್ನು ಯಾರು ಧರಿಸುತ್ತಾರೋ ಒಬ್ಬರ ಜೀವನದಲ್ಲಿ ಸರಿಪಡಿಸಲಾಗದಂತಹ ಹಾನಿಗಳು ಉಂಟಾಗುತ್ತವೆ. ಹಾಗಾಗಿ ಯಾರು ಆ ರತ್ನಗಳನ್ನು, ಪೀಡಿತವಾದ ರತ್ನಗಳನ್ನು ಧರಿಸಿರ್ತಾರೋ ಸರಿಪಡಿಸಲಾಗದಂತಹ ವಿಚಿತ್ರವಾದ ಸನ್ನಿವೇಶಗಳು ಉಂಟಾಗುತ್ತೆ ಅಂತೇಳ್ಬಿಟ್ಟು ಇದರ ಒಂದು ಅರ್ಥ. ಅವಳ ಕಿವಿಯ ಓಲೆಯಲ್ಲಿರುವ ಸೂರ್ಯ ಮತ್ತು ಚಂದ್ರ ಅವಳ ಕೆನ್ನೆಗಳನ್ನು ಕೆಂಪಾಗಿ ಹೊಳೆಯುವಂತೆ ಮಾಡುತ್ತಿದೆ. ಅವಳಿಗೆ ಸಂಬಂಧಿಸಿದ ಎಲ್ಲವೂ ಕೆಂಪು. ಮೊದಲೇ ಚರ್ಚಿಸಿದಂತೆ ಕೆಂಪು ಬಣ್ಣವು ಸಹಾನುಭೂತಿಯನ್ನು ಸೂಚಿಸುತ್ತದೆ. ಕೆಂಪನೇ ಬಣ್ಣವನ್ನು ಯಾವಾಗಲೂ ಧ್ಯಾನಿಸ್ತಾ ಇದ್ದಾಗ ಜಗನ್ಮಾತೆಯ ಸಹಾನುಭೂತಿಯನ್ನು ಸೂಚಿಸುತ್ತದೆ. ಕೆಂಪು ಬಣ್ಣ ಅತ್ಯಂತ ಶುಭಕರವಾದದ್ದು. ಕೆಂಪು ಬಣ್ಣವನ್ನು ಯಾರು ಧ್ಯಾನಿಸುತ್ತಾರೋ ಧನಕನಕಗಳು ಯಾವಾಗಲೂ ಅವರ ಮೇಲೆ ಸುರಿಯಲ್ಪಡುತ್ತದೆ. ಹಾಗಾಗಿ ಯಾವಾಗಲೂ ಕೆಂಪು ಬಣ್ಣವನ್ನು ಧ್ಯಾನಿಸುವಂಥದ್ದು, ಕೆಂಪು ಬಣ್ಣವನ್ನು ಬಳಸುವಂಥದ್ದು, ಇದನ್ನು ಮಾಡಿದಾಗ ಜಗನ್ಮಾತೆ ಅದರಲ್ಲಿ ನೆಲೆಸಿರ್ತಾಳೆ ಅಂತೇಳ್ಬಿಟ್ಟು ಈ ಒಂದು ಪದ್ಮರಾಗ ಶಿಲಾದರ್ಶ ಪರಿಭಾವಿಕ ಪೋಲಭೋ ನವವಿದ್ರುಮ ಬಿಂಬಶ್ರೀ ನೆಕ್ಕಾರಿ ಧನಚ್ಚದ. ಅವಳ ತುಟಿಗಳು ತಾಜಾ ಅವಳ ಮತ್ತು ಬಿಂಬ ಹಣ್ಣುಗಳನ್ನು ಸೂಚಿಸುತ್ತದೆ. ತೊಂಡೆ ಹಣ್ಣನ್ನು ಸಾಮಾನ್ಯವಾಗಿ ಸುಂದರವಾದ ತುಟಿಗಳಿಗೆ ಹೋಲಿಸಲಾಗುತ್ತದೆ. ಇವೆರಡೂ ಕೆಂಪು ಬಣ್ಣದ್ದಾಗಿದೆ. ನವವಿದ್ರುಮ ಬಿಂಬಶ್ರೀ ನೆಕ್ಕಾರಿ ಧನಚ್ಚದ. ಜಗನ್ಮಾತೆಯ ತುಟಿಗಳು ಕೆಂಪು ಬಣ್ಣದ್ದಾಗಿದೆ. ಶುದ್ಧ ವಿದ್ಯಾಂಕುರಾಕಾರ ದ್ವಿಜ ಪಂಕ್ತಿ ದ್ವಯೋಜ್ವಲ. ಜಗನ್ಮಾತೆಯ ಹಲ್ಲುಗಳು ಶುದ್ಧ ವಿದ್ಯೆಯಂತೆ ಕಾಣುತ್ತದೆ. ಅಂದರೆ ಶ್ರೀವಿದ್ಯಾ ಎಂದರ್ಥ. ಶ್ರೀವಿದ್ಯವನ್ನು ಲಲಿತಾಂಬಿಕೆಯ ಅತ್ಯಂತ ರಹಸ್ಯಮಯವಾದಂತಹ ಶಕ್ತಿಶಾಲಿ ಧಾರ್ಮಿಕ ಆಚರಣೆ ಎಂದು ಪರಿಗಣಿಸಲಾಗಿದೆ. ಇದು ಬಹಳಷ್ಟು ಆಚರಣೆಗಳನ್ನು ಒಳಗೊಂಡಿರುತ್ತದೆ ಮತ್ತು ಪ್ರತಿ ಆಚರಣೆಯು ತನ್ನದೇ ಆದಂತಹ ಅರ್ಥ ಮತ್ತು ವ್ಯಾಖ್ಯಾನವನ್ನು ಹೊಂದಿದೆ. ಶುದ್ಧ ವಿದ್ಯೆ ಎಂದರೆ ಶುದ್ಧ ಜ್ಞಾನ ಎಂದು ಅರ್ಥ. ಶ್ರೀವಿದ್ಯಾ ಆರಾಧನೆಯಿಂದ ಅದ್ವೈತವಾದಂತಹ ನಾನು ಅದು ಎಂಬ ಪರಿಕಲ್ಪನೆಯನ್ನು ಒತ್ತಿ ಹೇಳುತ್ತದೆ. ಅಜ್ಞಾನ ಎಂದರೆ, ಅವಿದ್ಯಾ ಎಂದರೆ ಈ ಶರೀರವೇ ನಾನು, ಈ ಜೀವನ ಜಂಜಾಟದಲ್ಲಿರುವಂಥವನ್ನೇ ನಾನು ಅಂದ್ಕೊಂಡಾಗ ಈ ಅವಿದ್ಯಾ ಅಜ್ಞಾನ ಸ್ಥಿತಿಯಲ್ಲಿ ಯಾವಾಗಲೂ ನೋವುಗಳನ್ನು ಅನುಭವಿಸ್ತಾ ಇರ್ತೀನಿ. ಶ್ರೀವಿದ್ಯೆ ಸಾಧನೆಯಿಂದ ಅದ್ವೈತ ಜ್ಞಾನವನ್ನು ಹೊಂದುತ್ತಾನೆ ಅಂತೇಳ್ಬಿಟ್ಟು ಈ ಒಂದು ಸೂತ್ರ ಹೇಳುವಂಥ. ನಾನು ಅದು, ಇದು ನಾನಲ್ಲ. ಅದಕ್ಕೆ ನಾವೊಂದು ಸಾಕ್ಷಿ ಭಾವದಿಂದ ನೋಡಿದಾಗ ಈ ಒಂದು ಶರೀರ ಏನೆಲ್ಲ ಕೆಲಸ ಮಾಡ್ತಾ ಇದೆ, ಈ ಇಂದ್ರಿಯಗಳು ಏನೆಲ್ಲ ಅನುಭವಿಸ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಅದಕ್ಕೆ ಸಾಕ್ಷಿ ಭಾವವನ್ನು ಯಾವಾಗಲೂ ನಿರಂತರವಾಗಿ ಆ ಸಾಕ್ಷಿ ಭಾವದಿಂದ ಎಲ್ಲ ಪ್ರತಿಯೊಂದನ್ನು ಮಾಡಿದಾಗ, ಧ್ಯಾನ ಮಾಡಿ, ಊಟ ಮಾಡಿ, ಕೆಲಸ ಮಾಡಿ, ಏನೇ ಮಾಡಿದ್ರೂ ಆ ಸಾಕ್ಷಿ ಭಾವದಿಂದ ಮಾಡಿದಾಗ ಆ ಒಂದು ಅದ್ವೈತ ಸ್ಥಿತಿ ನಿಧಾನವಾಗಿ ಬರುತ್ತೆ. ಷೋಡಶಿ ಮಂತ್ರವನ್ನು ಶ್ರೀವಿದ್ಯಾ ಬೀಗವೆಂದು ಪರಿಗಣಿಸಲಾಗಿದೆ. ಆಲದ ಮರದ ಬೀಗ ಸಾಸಿವೆ ಕಾಳಿನ 8ನೇ ಒಂದು ಭಾಗದಷ್ಟಿರುತ್ತೆ. ಆ ಒಂದು ಸಣ್ಣ ಬೀಗವನ್ನು ಹಾಕಿದ್ರೆ ಎಷ್ಟೆಲ್ಲ ಹರಡುತ್ತೆ. ಆ ದೊಡ್ಡ ಮರ ಇದೆ ಅದರಲ್ಲಿ. ಆ ಒಂದು ಸಣ್ಣ ಬೀಗದಲ್ಲಿ ಒಂದು ದೊಡ್ಡ ಮರ ಇದೆ. ಈಗ ನಾನು ಪರಮಾತ್ಮ ಅಲ್ಲ, ನನ್ನೊಳಗಡೆ ಪರಮಾತ್ಮ ಇದ್ದಾನೆ. ಬೀಜ ರೂಪದಲ್ಲಿ ಪರಮಾತ್ಮನಿದ್ದಾನೆ. ನನ್ನೊಳಗಡೆ ಬೀಜ ರೂಪದಲ್ಲಿ ಜಗನ್ಮಾತೆ ಅಡಗಿದ್ದಾಳೆ. ಅದೇನಾದರೂ ವಿಕಾಸ ಆಗಬಿಟ್ರೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಅದು. ಅದೇನಾದರೂ ವಿಕಾಸ ಆಗಿಬಿಟ್ರೆ ಅದು ಭಗವಂತನ ಸ್ವರೂಪ ಆಗ್ಬಿಡುತ್ತೆ. ಅದೇನಾದರೂ ವಿಕಾಸ ಆಗಿಬಿಟ್ರೆ ಜಗನ್ಮಾತೆಯ ಸ್ವರೂಪ ಆಗ್ಬಿಡುತ್ತೆ. ಹಾಗಾಗಿ ಷೋಡಶಿ ಮಂತ್ರ ಶ್ರೀವಿದ್ಯೆಯ ಬೀಜವೆಂದು ಪರಿಗಣಿಸಲಾಗಿದೆ. ಆ ಷೋಡಶಿ ಮಂತ್ರ ಲಲಿತಾ ಸಹಸ್ರನಾಮದಲ್ಲಿದೆ. ಯಾರು ಪ್ರತಿನಿತ್ಯ ಯಾರು ಈ ಲಲಿತಾ ಸಹಸ್ರನಾಮವನ್ನು ಪಠಿಸ್ತಾರೋ, ಯಾರು ಸಹಸ್ರನಾಮವನ್ನು ಪ್ರತಿನಿತ್ಯ ಪಾರಾಯಣ ಮಾಡ್ತಾರೋ ಅವರು ಷೋಡಶಿ ಮಂತ್ರವನ್ನು ಮಾಡಿದಷ್ಟೇ ಅದರ ಫಲ ಸಿಗುತ್ತೆ. ಅದರಲ್ಲಿ ಒಂದು ಬೀಜವು ಮೊಳಕೆಯಾಗಿ ಬೆಳೆದಾಗ 2 ಎಲೆಗಳನ್ನು ಹೊಂದಿರುತ್ತದೆ. ಆದ್ದರಿಂದ 16 × 2 ಅಂತಂದರೆ 32. ಹಲ್ಲುಗಳ ಮೇಲಿನ ಮತ್ತು ಕೆಳಗಿನ ದವಡೆಗಳಲ್ಲಿ 2 ಸಾಲನ್ನು ಹೊಂದಿರುತ್ತದೆ. ಆಂತರಿಕವಾಗಿ ಪರಸ್ಪರ ಒಂದೇ ಆಗಿದ್ದಾಗ ಅದೇ ರೀತಿ ಜೀವಾತ್ಮ
ಪರಮಾತ್ಮ ಐಕ್ಯವಾಗುತ್ತೆ. ನಾನು ಬೇರೆ, ಜೀವ ಬೇರೆ, ಆತ್ಮ ಬೇರೆ ಅಂತ ತಿಳ್ಕೊಂಡಿದ್ದೀನಿ. ಯಾವಾಗ ಅಜ್ಞಾನ ನಾಶವಾಗುತ್ತೋ ಆ ಜೀವಾತ್ಮ ಪರಮಾತ್ಮ ಎರಡೂ ಒಂದೇ. ಅಲ್ಲಿ ಜೀವಾತ್ಮ ಹೋಗಿ ಪರಮಾತ್ಮನಲ್ಲಿ ವಿಲೀನವಾಗ್ತಾನೆ. ಶ್ರೀವಿದ್ಯೆಯನ್ನು ಏಕಾಂತದಲ್ಲಿ ಮಾಡಬೇಕು. ದೇವಿಯ ಮಂತ್ರ ದೀಕ್ಷೆ ಕಾರ್ಯವಿಧಾನಗಳಲ್ಲಿ 32 ದೀಕ್ಷಾ ಪದ್ಧತಿಗಳಿದ್ದಾವೆ ಅಂತೇಳ್ಬಿಟ್ಟು ಶಾಸ್ತ್ರಗಳಲ್ಲಿ ಇದೆ. ಸಹಸ್ರನಾಮವು ಸಂಸ್ಕೃತದ 51 ವರ್ಣಮಾಲೆಗಳ ಪೈಕಿ 32 ಅಕ್ಷರಗಳೊಂದಿಗೆ ಮಾತ್ರ ಪ್ರಾರಂಭವಾಗುತ್ತದೆ. ಈ 32 ಜಗನ್ಮಾತೆಯ ಹಲ್ಲುಗಳನ್ನು ಪ್ರತಿನಿಧಿಸುತ್ತದೆ. ಶ್ರೀವಿದ್ಯಾ ಪಂಥದ ದೀಕ್ಷೆಯನ್ನು ಗುರುಗಳು ತಮ್ಮ ಶಿಷ್ಯರಿಗೆ ಮೌಖಿಕವಾಗಿ ಮಾಡಬೇಕು ಎಂದು ಈ ಶಾಸ್ತ್ರ ಅರ್ಥೈಸುತ್ತದೆ. ಕರ್ಪೂರವೀಟಿ ಕಾಮೋದ ಸಮಾಕರ್ಷದ್ದಿಗಂತರ. ಕರ್ಪೂರವಿತ್ತಿಕ ಪರಿಮಳಯುಕ್ತ ಪದಾರ್ಥಗಳ ಸಂಯೋಜನೆ ಆಗಿದೆ. ಇದನ್ನು ವಿಳೆದೆಲೆಯೊಂದಿಗೆ ಅಗಿಯಲು ಬಳಸುತ್ತಾರೆ. ಬಳಸಿದ ಪದಾರ್ಥಗಳು ಯಾವ್ಯಾವು ಅಂತಂದರೆ ಕೇಸರಿ, ಏಲಕ್ಕಿ, ಲವಂಗ, ಕರ್ಪೂರ, ಕಸ್ತೂರಿ, ಜಾಕಾಯಿ ಪದಾರ್ಥಗಳನ್ನು ನುಣ್ಣಗೆ ಪುಡಿ ಮಾಡಿ ಅದರ ಸಕ್ಕರೆ ಕ್ಯಾಂಡಿಗಳೊಂದಿಗೆ ಬೆರೆಸ್ತಾರೆ. ಈ ಕರ್ಪೂರ ವಿತ್ತಿಕ ಪುಡಿಯನ್ನು ವಿಳೆದೆಲೆಯೊಂದಿಗೆ ಅಗೆಯಲು ಬಳಸಿದಾಗ ಅಗಾಧವಾದಂಥ ಪರಿಮಳವನ್ನು ಮತ್ತು ರುಚಿಯನ್ನು ನೀಡುತ್ತದೆ. ಜಗದಂಬೆ ಅದನ್ನು ಅಗಿಯುವಾಗ ಅದು ಇಡೀ ವಿಶ್ವಕ್ಕೆ ಪರಿಮಳವನ್ನು ಸೂಸುತ್ತದೆ, ಪರಿಮಳವನ್ನು ಚೆಲ್ಲುತ್ತದೆ. ಕರ್ಪೂರವೀಟಿ ಕಾಮೋದ ಸಮಾಕರ್ಷದ್ದಿಗಂತರ. ಬಹುಶಃ ಈ ಸುಗಂಧದಿಂದ ಅವಳು ಅಜ್ಞಾನಿ ಪುರುಷರನ್ನು ಆಕರ್ಷಿಸುತ್ತಾಳೆ ಅಂತೇಳ್ಬಿಟ್ಟು ಹೇಳ್ತಾರೆ. ಅಜ್ಞಾನವುಳ್ಳ ಪುರುಷರು ಭಕ್ತಿಯಿಂದ ಅವಳನ್ನು ತಲುಪಬಹುದು. ನಿಜ ಸಲ್ಲಾಪ ಮಾಧುರ್ಯ ವಿನಿದ್ವತ್ಸೀತ ಕಚ್ಚಪಿ. ಸರಸ್ವತಿ ವೀಣೆಯನ್ನು ಕಚ್ಚಪಿ ಎಂದು ಕರೆಯಲಾಗುತ್ತದೆ. ಅದು ಲಲಿತ ಕಲೆಗಳ ಅಧಿದೇವತೆ ಸರಸ್ವತಿ ದೇವಿಯ ಕೈಯಲ್ಲಿ ಅತ್ಯುತ್ತಮವಾದಂತಹ ಮಧುರವನ್ನು ಉಂಟು ಮಾಡುವ ಸರಸ್ವತಿಯ ವೀಣೆಗಿಂತ ಲಲಿತಾಮಾತೆಯ ಕಂಠ ಅತ್ಯಂತ ಮಧುರವಾಗಿದೆ ಅಂತೇಳ್ಬಿಟ್ಟು ವಶಿನ್ಯಾದಿ ವಾಗ್ದೇವತೆಗಳು ಇಲ್ಲಿ ವಿವರಣೆ ಕೊಡ್ತಾರೆ. ಇಂದಿನ ನಾಮಕ್ಕೆ ನೀಡಿದ ವಿವರಣೆ ಅನ್ವಯಿಸುತ್ತದೆ. ಅವಳು ತನ್ನ ಧ್ವನಿಯ ಮಾಧುರ್ಯದಿಂದ ಅಜ್ಞಾನಿಗಳನ್ನು ಆಕರ್ಷಿಸುತ್ತಾಳೆ. ಅಜ್ಞಾನಿಗಳು ಅವಳ ಬಳಿ ಬಂದಾಗ ಜ್ಞಾನವನ್ನು ಪ್ರಸಾದಿಸುತ್ತಾಳೆ. ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ಸ್ಮಿತ ಎಂದರೆ ನಗು ಮತ್ತು ಮಂದಸ್ಮಿತ ಎಂದರೆ ವಿಶೇಷ ಕರುಣಾಮಯ್ಯ ನಗು. ಕಾಮೇಶ ಎಂದರೆ ಶಿವ. ಲಲಿತಾ ಶಿವನ ಎಡತೊಡೆಯ ಮೇಲೆ ಕುಳಿತಾಗ ಅವರನ್ನು ಮಹಾಕಾಮೇಶ್ವರ ಮತ್ತು ಮಹಾಕಾಮೇಶ್ವರಿ ಎಂದು ಕರೆಯಲಾಗುತ್ತದೆ. ಈ ರೂಪವು ಅವರ ಅರ್ಧನಾರೀಶ್ವರ ರೂಪಕ್ಕಿಂತ ಭಿನ್ನವಾಗಿದೆ. ಶಿವನು ಲಲಿತೆಯ ಆ ಸುಂದರ ವಿಶೇಷ ನಗುವಿನಲ್ಲಿ ಮುಳುಗಿದ್ದಾನೆ. ಕಾಮ ಎಂದರೆ ಬಿಂದು, ಚುಕ್ಕೆ ಎಂದರ್ಥ. ಬಿಂದು ಕಾಮಕಲಾ ಬೀಜದ ಒಂದು ಭಾಗವಾಗಿದೆ. ಬೀಜವು 2 ಬಿಂದುಗಳನ್ನು ಹೊಂದಿದೆ. ಪ್ರತಿಯೊಂದು ಸೂರ್ಯ ಮತ್ತು ಚಂದ್ರನನ್ನು ಪ್ರತಿನಿಧಿಸುತ್ತದೆ. ಬಿಂದು ಅಹಂಕಾರವನ್ನು ಸೂಚಿಸುತ್ತದೆ. ಕಾಮ ಮತ್ತು ಕಲಾ 2 ಬಯಕೆ ಎಂದರ್ಥ. ಆಸೆಗೆ ಮನಸ್ಸು ಕಾರಣ. ಶಿವನ ಮನಸ್ಸು ಕಾಮೇಶ್ವರಿಯ ಮುಗುಳ್ನಗೆಯಿಂದ ಪ್ರಭಾವಿತಗೊಂಡಾಗ ಅದು ಅವಳ ಮಹಿಮೆಯ ಬಗ್ಗೆ ಮಾತ್ರ ಹೇಳುತ್ತದೆ. ಅವಳು ತನ್ನ ನಗುವಿನಿಂದ ಅಜ್ಞಾನಿಗಳನ್ನು ಆಕರ್ಷಿಸಿ ಜಗನ್ಮಾತೆ ಅವರಿಗೆ ಬುದ್ಧಿವಂತಿಕೆಯನ್ನು ನೀಡಿ ಮೋಕ್ಷವನ್ನು ಕರುಣಿಸುತ್ತಾಳೆ. ಎಂಥ ಅದ್ಭುತವಾದಂಥ ಮಂದಸ್ಮಿತ ಪ್ರಭಾಪೂರ ಮಜ್ಜತ್ ಕಾಮೇಶ ಮಾನಸ. ಅನಾಕಲಿತ ಸಾದೃಶ್ಯ ಚುಬಕಶ್ರೀ ವಿರಾಜಿತ. ಅವಳು ಅತ್ಯಂತ ಸುಂದರವಾದ ಗಲ್ಲವನ್ನು ಹೊಂದಿದ್ದಾಳೆ. ಸೌಂದರ್ಯ ಲಹರಿ ಶ್ಲೋಕ ಹೇಳುತ್ತದೆ. ಶಿವನ ಹಸ್ತದ ಮುಂಭಾಗದಿಂದ ಸ್ಪರ್ಶಿಸಲ್ಪಟ್ಟ ಯಾರನ್ನೂ ಹೋಲಿಸಲಾಗದ ಗಲ್ಲವು ಆ ಮಹಾಕಾಮೇಶ್ವರನ ಉತ್ಸುಕತೆಯಿಂದ ಆಗಾಗ್ಗೆ ಮೇಲಕ್ಕೆತ್ತುತ್ತಿದ್ದಾನೆ ಜಗನ್ಮಾತೆಯ ಗಲ್ಲವನ್ನು. ಕಾಮೇಶ ಬದ್ಧ ಮಾಂಗಲ್ಯ ಶ್ರೋತ್ರ ಶೋಭಿತ ಕಂದರ. ಮಹಾಕಾಮೇಶ್ವರಿಯ ಕುತ್ತಿಗೆಯು ಕಾಮೇಶ್ವರನು ಕಟ್ಟಿರುವಂತಹ ಮಾಂಗಲ್ಯ ಸೂತ್ರದಿಂದ ಅಲಂಕರಿಸಲ್ಪಟ್ಟಿದೆ. ಮಾಂಗಲ್ಯ ಸೂತ್ರವನ್ನು ಕಟ್ಟುವುದನ್ನು ವೇದಗಳಲ್ಲಿ ಚರ್ಚಿಸಲಾಗಿಲ್ಲ ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ.
ಬಹುಶಃ ನಂತರ ದಿನಗಳಲ್ಲಿ ಅದನ್ನು ಅನುಸರಿಸಿದ ಪದ್ಧತಿ ಎಂದು ಹೇಳಲಾಗಿದೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಕಣ್ಣುಗಳು ಅಥವಾ ಸೊಂಟದಲ್ಲಿ 3 ಸೂಕ್ಷ್ಮ ಗೆರೆಗಳು ಸಮೃದ್ಧಿಯನ್ನು ಸೂಚಿಸುತ್ತದೆ. ಜಗನ್ಮಾತೆಯ ಆ ಕತ್ತಿನ ಭಾಗದಲ್ಲಿ 3 ಗೆರೆಗಳು ಅಥವಾ ಸೊಂಟದ ಭಾಗದಲ್ಲಿ 3 ಗೆರೆಗಳಿರುತ್ತೆ ಅಂತೇಳ್ಬಿಟ್ಟು, ಗೆರೆಗಳಿದ್ದರೆ ಸಮೃದ್ಧಿಯನ್ನು ಸೂಚಿಸುತ್ತದೆ ಅಂತೇಳ್ಬಿಟ್ಟು ಹೇಳ್ತಾರೆ. ಅದೇ ರೀತಿ ಜಗನ್ಮಾತೆಗೆ ಇದೆ ಅಂತೇಳ್ಬಿಟ್ಟು ಈ ಸೂತ್ರ ಹೇಳಿ. ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ. ಕನಕ, ಸುವರ್ಣ, ಅಂಗಡ, ಬಳೆಗಳು ಅಥವಾ ಕಡಗಳು, ಕೇಯೂರವು ಮೇಲಿನ ತೋಳುಗಳಲ್ಲಿ ಧರಿಸಿರುವ ಒಂದು ರೀತಿಯ ಆಭರಣಗಳಾಗಿದೆ. ಜಗನ್ಮಾತೆ ಇಂತಹ ಅದ್ಭುತವಾದ ಆಭರಣಗಳನ್ನು ಧರಿಸಿದ್ದಾಳೆ. ಈ ಆಭರಣಗಳನ್ನು ಚಿನ್ನದಿಂದ ಮಾಡಲಾಗಿದೆ, ತೋಳುಗಳಲ್ಲಿ ಧರಿಸಿದ್ದಾಳೆ. ಈ ಒಂದು ಆಭರಣಗಳ ಆಕಾರಗಳು ಬೇರೆ ಬೇರೆ ಆಗಿದ್ದರು, ರೂಪಗಳು ಬೇರೆ ಬೇರೆ ಆಗಿದ್ದರು, ಅವುಗಳು ಚಿನ್ನದಿಂದ ಮಾಡಲ್ಪಟ್ಟಿವೆ. ಅದೇ ರೀತಿ ಜೀವಿಗಳು ಬೇರೆ ಬೇರೆ ಭಿನ್ನ ರೂಪಗಳನ್ನು ಹೊಂದಿದ್ದರೂ ಸಹ ಅಂತರಂಗದಲ್ಲಿರುವಂಥ ಪರಬ್ರಹ್ಮ ಸ್ವರೂಪವು, ಜಗನ್ಮಾತಾ ಸ್ವರೂಪವು ಒಂದೇ ಆಗಿರುತ್ತದೆ. ರತ್ನಗ್ರೇವೇಯ ಚಿಂತಾಕ ಲೋಲ ಮುಕ್ತ ಫಲಾನ್ವಿತ. ಅವಳು ರತ್ನಗಳನ್ನು ಒದಗಿಸಿದ ಚಿನ್ನದ ಪದಕ ಮತ್ತು ಮುತ್ತಿನ ಹಾರವನ್ನು ಧರಿಸಿದ್ದಾಳೆ. ಆಭರಣಗಳು ಅವಳ ಕುತ್ತಿಗೆಯಲ್ಲಿ ತೂಗಾಡುತ್ತಿವೆ. ಆ ಆಭರಣಗಳು ತೂಗಾಡುವಿಕೆಯನ್ನು ಮನಸ್ಸಿಗೆ ಹೋಲಿಸಲಾಗಿದೆ. ಆಕೆಯ ಪೂರ್ಣ ರೂಪವನ್ನು ತಲೆಯಿಂದ ಪಾದದವರೆಗೆ ಧ್ಯಾನಿಸಲು ಸಾಧ್ಯವಾಗದವರನ್ನು ಕೆಳವರ್ಗದ ಭಕ್ತರು ಎಂದು ಹೇಳಲಾಗಿದೆ. ಆಕೆಯ ಪೂರ್ಣ ರೂಪವನ್ನು ಧ್ಯಾನಿಸಲು ಯಾರು ಸಮರ್ಥರಾಗಿರ್ತಾರೋ ಅವರನ್ನು ಅತ್ಯಂತ ಉನ್ನತವಾದಂಥ ಭಕ್ತವರ್ಗ ಅಂತೇಳ್ಬಿಟ್ಟು ಇಲ್ಲಿ ಈ ಸೂತ್ರದಲ್ಲಿ ತಿಳಿಸಲಾಗಿದೆ. ತಲೆಯಿಂದ ಪಾದದವರೆಗೆ ಪೂರ್ಣ ರೂಪವನ್ನು ಯಾವ ಭಕ್ತನು ಧ್ಯಾನಿಸುತ್ತಾನೋ ಅವನು ಪರಿಪೂರ್ಣ ಮುಕ್ತನು, ಪರಿಪೂರ್ಣವಾದ ಭಕ್ತನು ಎಂದು ಈ ಸೂತ್ರ ಹೇಳುತ್ತದೆ. ಲೋಲಾಗಳು ಮತ್ತು ಮುಕ್ತರು ತಮ್ಮ ವರ್ಗಕ್ಕೆ ಅನುಗುಣವಾಗಿ ಈ ಪ್ರಾರ್ಥನೆಯ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಅದು ಲೋಲಾ ಮುಕ್ತ ಫಲಾನ್ವಿತ ಅರ್ಥ, ಅವಳನ್ನು ಪೂಜಿಸುವಾಗ ಒಬ್ಬನು ತನ್ನ ಮನಸ್ಸನ್ನು ಚಂಚಲವಿಲ್ಲದೆ ಪೂರ್ಣ ಸ್ವರೂಪವನ್ನು ಯಾರು ಧ್ಯಾನಿಸುತ್ತಾರೋ, ಪರಿಪೂರ್ಣ ರೂಪವನ್ನು ಧ್ಯಾನಿಸುತ್ತಾರೋ ಅವರು ಈ ಒಂದು ಮುಕ್ತಿಯನ್ನು ಪಡೆಯೋದಕ್ಕೆ ಆಗುತ್ತೆ. ಮತ್ತು ಪರಿಪೂರ್ಣ ಭಕ್ತರಾಗಿರ್ತಾರೆ. ಪರಿಪೂರ್ಣವಾದಂಥ ಜಗನ್ಮಾತೆಯ ಆಶೀರ್ವಾದ ನಿರಂತರವಾಗಿ ಅವನಲ್ಲಿರುವಂಥ ಅಜ್ಞಾನವನ್ನು ನಾಶ ಮಾಡುತ್ತೆ ಅನ್ನುವಂಥದ್ದು ಈ ಒಂದು ಸೂತ್ರದ ಅರ್ಥ. ಕಾಮೇಶ್ವರ ಪ್ರೇಮ ರತ್ನ ಮಣಿ ಪ್ರತಿಪಣಸ್ತನಿ. ಮಹಾಕಾಮೇಶ್ವರಿಯು ಕಾಮೇಶ್ವರನಿಗೆ ಅವನ ಪ್ರೀತಿಗೆ ಪ್ರತಿಯಾಗಿ ತನ್ನ 2 ಸ್ತನಗಳನ್ನು ಅರ್ಪಿಸುತ್ತಾಳೆ. ಸೂಕ್ಷ್ಮವಾದ ಅರ್ಥವೇನೆಂದರೆ ಅವಳು ತನ್ನ ಭಕ್ತರಿಗೆ ತನ್ನ 2 ಪಟ್ಟು ಆಶೀರ್ವಾದವನ್ನು ನೀಡುತ್ತಾಳೆ.